ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ವಲ್ಪ ಕ್ರಾಫ್ಟಿಂಗ್ ಥಿಂಗ್ಸ್ ಮಾಡೋಣ. ಸೊ ವಿತ್ ಅ ಚೀಪ್ ರೈಟಿಂಗ್ ಥಿಂಗ್ ವಿಚ್ ಇಸ್ ಅ ಕಾರ್ಡ್ಬೋರ್ಡ್. ಎಲ್ಲಿ ಬೇಕಾದರೂ ಸಿಗುತ್ತೆ, ಅದರಿಂದ ಮಿನಿ ಥಿಂಗ್ಸ್ ಮಾಡೋಣ. ವಿ ಹ್ಯಾವ್ ಸಮಥಿಂಗ್ ಟು ಡೂ ನೌ. ಅಮೇಜಿಯನ್ಸ್, ವಾಟ್ ಆರ್ ಯು ಡೂಯಿಂಗ್? ಸ್ಟಿಂಕಿ ಏನು ಬಂದಿದ್ದು? ಏನಿಲ್ಲ ಅಕ್ಕ, ಇವಾಗ ನೀವೇನು ಕ್ರಾಫ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರಲ್ಲ, ಸೊ ನಾನು ನನ್ನ ಐಡಿಯಾ ಕೊಡಕ್ಕೆ ಬಂದೆ. ಓ ಅಮೇಝಿಂಗ್, ನಿನ್ನ ಐಡಿಯಾ ಏನು? ಇವಾಗ ನಿಮ್ಮೆಲ್ಲರ ಹತ್ರನೂ ಸೋಫಾಸ್ ಇದೆ, ಆದರೆ ನನ್ನ ಹತ್ರ ಇಲ್ಲ. ಸೊ ನಿನ್ನ ಪ್ರಕಾರ ನಿಮಗೆ ಸೋಫಾ ಬೇಕಲ್ವಾ? ಎಸ್, ಆಫ್ ಕೋರ್ಸ್ ಐ ನೀಡ್ ಅ ಸೋಫಾ. ಓಕೆ, ವೆನ್ ಆ ಸ್ಟಿಂಕಿ ಸೆಡ್ ಇಟ್, ವಿ ಹ್ಯಾವ್ ಟು ಡೂ ಇಟ್. ಕಮ್ ಆನ್ ದೆನ್. ಸೊ ನಾವಿವಾಗ ಸರ್ಟನ್ ಪೀಸ್ ಆಫ್ ದಿಸ್ ಕಾರ್ಡ್ಬೋರ್ಡ್ ತೊಗೊಂಡಿದ್ದೀವಿ. ಸೊ ಈಗ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಸೊ ಇದರ ಪೀಲಿಂಗ್ ಆಫ್ ಮಾಡಬೇಕು. ಈ ಥರ ಪೀಲ್ಸ್ ಇರುತ್ತಲ್ಲ, ಏನಾಯ್ತು? ಸೊ ಪೀಲಿಂಗ್ ಆಫ್ ಅಂತ ಅಂದರೆ ಹಿಂಗೆ ಪೀಲ್ ಮಾಡಿದಾಗ ಎಲ್ಲ ಇದ್ರ ಸ್ಕ್ರಿಪ್ಟ್ಸ್ ಇನ್ನೂ ಇರುತ್ತೆ. ಸೊ ಬೆಟರ್ ಯು ಮೇಕ್ ಇಟ್ ವೆಟ್ ಮಾಡಿ ಇದು ಪೀಲ್ ಆರಾಮಾಗುತ್ತೆ. ವೇರ್ ಇಸ್ ಅ ಬಿಗ್ ಎಸ್ ಪ್ರಾಬ್ಲಮ್, ಅದು ವೆಟ್ ಆಗಿರುತ್ತೆ. ನಾವು ಕ್ರಾಫ್ಟಿಂಗ್ ಮಾಡೋಣ, ಬಟ್ ಯು ಹ್ಯಾವ್ ಟು ಡ್ರೈ ಇಟ್ ಆಲ್ಸೋ. ಸೊ ಲೆಟ್ಸ್ ಸಿ ದ ಫಿನಿಶಿಂಗ್. 2000 years later. ಸೊ 2000 years ಆದಮೇಲೆ, ಐ ಮೀನ್ ಟು ಸೆ 2 days ಆದಮೇಲೆ ಈ ಥರ ಆಗಿದೆ ಇದು. ಆ್ಯಂಡ್ ಕ್ರಮ್ಸ್ ಏನಕ್ಕೆ ಕಾಣಿಸ್ತಿದೆ ಅಂತ ಅಂದರೆ, ನಾನು ನಿಮಗೆ ಹೇಳಿದ ಇನ್ಸ್ಟ್ರಕ್ಷನ್ಸ್ ನಾನೇ ಫಾಲೋ ಮಾಡಿಲ್ಲ. ಇನ್ನೊಂದು ಡ್ರೈಯಲ್ಲಿ ಇಟ್ಟಿದ್ದೀನಿ, ದಟ್ ಮೀನ್ಸ್ ಅದನ್ನು ನೆನೆ ಮಾಡಿದ್ದು. ಸೊ ವಾಟ್ ಎವರ್, ಇಟ್ಸ್ ಎನಫ್. ಸೊ ಇದರಲ್ಲಿ ಒಂದು ಕ್ವಿಕ್ಕಾಗಿ ಒಂದು ಪೀಸ್ ಕಟ್ ಮಾಡೋಣ. ಸೊ ಕಟ್ ಮಾಡಿದ್ದೀನಿ, ಸಾಕು ಅಂತ ನನಗೆ ಅನಿಸುತ್ತೆ ಅಕಾರ್ಡಿಂಗ್ ಟು ಯು. ಆ್ಯಂಡ್ ಒನ್ ಸೈಡ್ ಮಾತ್ರ ಸಾಕು, ಯಾಕೆ ಅಂತಂದರೆ ನಾವು ಇದನ್ನು ಚೇರ್ ಟೈಪಲ್ಲಿ ಮಾಡುವಾಗ ರೋಲ್ ಸಾಕಾಗಲ್ಲ, ಅಂದರೆ ಫುಲ್ ತಿನ್ನಾಗೋಗುತ್ತೆ. ಸೊ ಇದನ್ನು ಸ್ಟ್ರಿಪ್ಸಲ್ಲಿ ಕಟ್ ಮಾಡೋಣ ಲೈಕ್ ದಿಸ್. ಆ್ಯಂಡ್ ಲೆಟ್ಸ್ ರೋಲ್ ದಿಸ್ ಅ ಕೈಂಡ್ ಆಫ್ ದಿಸ್. ಆ್ಯಸ್ ಯು ಕ್ಯಾನ್ ಸಿ, ಈ ಥರ ಮಾಡಬೇಕು. ಇದನ್ನು ಹೆಂಗೆ ಮಾಡಿ ಚೇರ್ ಮಾಡ್ತಾ ಇಲ್ಲ ನಾವು. ಇದನ್ನು ಈ ಥರ ಓಪನ್ ಮಾಡಿ ಒಂದು ಸರ್ಕಲ್ ಶೇಪಲ್ಲಿ ಮಾಡೋಣ. ಸೊ ಈಗ ಇದನ್ನು ಈ ಥರನೇ ಫೋಲ್ಡಲ್ಲಿ ಸೈಡ್ ಇಡೋಣ. ಆ್ಯಂಡ್ ಇದನ್ನು ಸ್ಟಿಕ್ ಮಾಡೋದಕ್ಕೆ ನಾನು ಯೂಸ್ ಮಾಡ್ತಿದ್ದೀನಿ 743 ಗ್ಲೂ. ಆ್ಯಂಡ್ ಇದರ MRP ಬಂದು 100 rupees. ಆ್ಯಂಡ್ ಇದು ನಮ್ಮ ಆಫೀಸಲ್ಲಿ ಈಸಿಲಿ ಅವೈಲೇಬಲ್ ಇತ್ತು, ಸೊ ಐ ಜಸ್ಟ್ ಬಾಟ್ ಇಟ್. ಆ್ಯಂಡ್ ಇದರ ಜೊತೆ ಗ್ಲೂ ಈ ಥರ ಬರುತ್ತೆ, ಬಟ್ ಹೆವಿ ಡೇಂಜರಸ್ ಗ್ಲೂ ಇದು. ಐಗೆ ಬಿದ್ದರೆ ತುಂಬ ಡೇಂಜರಸ್. ಇನ್ಸ್ಟ್ರಕ್ಷನ್ಸ್ ನಾನೇನು ಓದಲ್ಲ ಯಾವುದ್ರಲ್ಲೂ. ಆ್ಯಂಡ್ ಇದು ಒಂದು ಬಂದಿದೆ ಪೀಕ್. ಇದನ್ನು ಯೂಸ್ ಮಾಡೋಣ ನಾವು, ಯಾಕೆಂದರೆ ತುಂಬ ಕಡಿಮೆ ಸೈಡಸ್ ನಮ್ಗೆ ಹಾಕಬೇಕಾಗುತ್ತೆ. ಇನ್ಸ್ಟ್ರಕ್ಷನ್ಸ್ ಏನಂತ ಅಂದರೆ 18 ಕೈಲಿ ಯೂಸ್ ಮಾಡಬಾರ್ದು, ಬಟ್ ಐ ಆಮ್ ನಾಟ್ ಯೆಟ್ 18. ಲಾ ಬ್ರೇಕರ್ ಸ್ಟಿಂಕಿ, ನಾನು ಲಾ ಬ್ರೇಕರ್ ಅಲ್ಲ, ರೂಲ್ ಬ್ರೇಕರ್ ಅಷ್ಟೇ. ಲಾ ಡಿಫ್ರೆಂಟ್ ಆಗುತ್ತೆ. ಓ ಇಟ್ಸ್ ಓಕೆ. ಓಕೆ ಗೈಸ್, ಲೆಟ್ಸ್ ಸ್ಟಾರ್ಟ್ ಇಟ್. ನಾವಿದನ್ನು ಓಪನ್ ಮಾಡೋಣ ಈಗ. ಆ್ಯಂಡ್ ಎಸ್, be careful with this when you are using. ಎಸ್, ನೀವು ನೋಡ್ತಿರೋಂಗೆ ಇದು ಮಾಡ್ತೀವಿ. ಆ್ಯಂಡ್ ಬಿ ಕೇರ್ಫುಲ್ ವಿತ್ ದಿಸ್. ಸ್ವಲ್ಪ ಸ್ಟಿಕ್ಕಿ ಇರುತ್ತೆ, ಬಟ್ ಡೋಂಟ್ ವರಿ, ಆಫ್ಟರ್ 6 hours ಇದು ಹೋಗುತ್ತೆ. ಇದು ಏನು ಗ್ಲೂನೆಸ್ ಇದೆಯಲ್ಲ, ಅದು ಕೈಯಲ್ಲಿ ಅದೇ ಸ್ಕಿನ್ನಿಗೆ ಬಿದ್ದರೂ ಇದು ಬೇಗ ಹೋಗುತ್ತೆ ಆಫ್ಟರ್ 6 hours. ಸೊ ನಾವು ಇನ್ನೊಂದು ಸ್ಟ್ರಿಪ್ ತಗೊಂಡು ಇದರ ಮೇಲೆ ಈ ಥರ ಇಟ್ಟು ಗ್ಲೂ ಪ್ಲೇಸ್ ಮಾಡೋಣ ಈ ಥರ. ಸೊ ಈ ಥರ ಆಲ್ರೆಡಿ ಹಾಕಿರೋಂಗೆ ನೀವು ಸ್ವಲ್ಪ ಹಾಕ್ಕೊಳ್ಳಿ, ಲೈಕ್ ಈ ಥರ. ಸೊ ಇವಾಗ ನಾವು ಇದನ್ನು ಸರ್ಕಲ್ ಕಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಪೆನ್ಸಿಲಲ್ಲಿ ಮಾಡಿದ್ರೆ ಎಕ್ಸಾಕ್ಟ್ ರೌಂಡ್ ಶೇಪ್ ಬರಲ್ಲ. ಸೊ ಇದೇ ಮೆಜರ್ಮೆಂಟೇ ತೊಗೊಂಡ್ರೆ ಚೆನ್ನಾಗಿ ಬರ್ಬೋದು.
ಇಟ್ಸ್ ಕೇಮ್ ಲಿಟ್ರಲಿ ಅಮೇಝಿಂಗ್. ಈಗ ಬೇಸನ್ನು ಕವರ್ ಮಾಡೋಣ. ಸೊ ಆಫ್ಟರ್ ಕಟ್ಟಿಂಗ್ ದಿಸ್ ಇದು ರೆಡಿ ಆಗಿದೆ. ಲೆಟ್ಸ್ ಮೇಕ್ ಒನ್ ಮೋರ್ ದ ಸೇಮ್. ಸೊ ಎಸ್ ಲೆಟ್ಸ್ ಮೇಕ್ ಇಟ್. ಸೊ ಎಸ್ 2 ಮಾಡಿದ್ದೀನಿ. ನನಗನ್ಸುತ್ತೆ 2 ಇಸ್ ಎನಫ್, ಮೇ ಬಿ 3 ಓಕೆ. 2 is enough, I think. ಈಗ ಒಂದು biggest table ಮಾಡೋಣ. ಸೇಮ್ ಸಿಮಿಲರ್ ಟು ದಿಸ್ ಬಟ್ ನಾಟ್ ಸಿಮಿಲರ್, ಆಲ್ಮೋಸ್ಟ್ ನಾಟ್ ಸಿಮಿಲರ್ ಅಷ್ಟೇ, ನಾಟ್ ಸಿಮಿಲರ್ ಅಲ್ಲ. ಐ ಆಮ್ ನಾಟ್ ಸೊ ಬೋರಿಂಗ್ ಟು ಮೇಕ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಅಗೇನ್. ಸೊ ನಾನು ಇವಾಗ ಈ ಸೈಡ್ ಯೂಸ್ ಮಾಡ್ತಿಲ್ಲ, ಯಾಕಂದರೆ ಆ್ಯಸ್ ಇಟ್ಸ್ ಅ ಟೇಬಲ್ ವಿ ನೀಡ್ ಅ ಫ್ಲ್ಯಾಟ್ ಸರ್ಫೇಸ್. ಸೊ ಯಾ ಲೆಟ್ಸ್ ಸ್ಟಾರ್ಟ್ ಮೇಕಿಂಗ್ ಇನ್ ಅ ಸರ್ಕ್ಯುಲರ್ ರೌಂಡ್ ಶೇಪ್ ಥಿಂಗ್. ಸೊ ಇದನ್ನು ಮಾಡೋದಕ್ಕೆ ನಾನು ನನ್ನ ಪೆನ್ಗೆ ಯು ಸೇ ದಿಸ್ ಪೆನ್ ಹೋಲ್ಡರಲ್ಲಿ ಸರ್ಕಲ್ ಮಾಡ್ತಿದ್ದೀನಿ. ಐ ವಾಸ್ ನಾಟ್ ಗೆಟಿಂಗ್ ಮೈ ಕಂಪಸ್ ಆ್ಯಂಡ್ ಐ ಆಮ್ ಯೂಸಿಂಗ್ ದಿಸ್ marker which is from DOMS. So and yes, it's finally done. So I'm not boring, not even my crafts. So let's cook it up. I mean to say, let's rock off. So circular part ನಾನು ಇದು ಮಾಡಿದ್ದೀನಿ. ಸೊ ಇದು ನಮಗೆ ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ಇದು. ಸೊ ಲೆಟ್ಸ್ ಡೂ ಸಮಥಿಂಗ್ ಅಮೇಝಿಂಗ್. ಇನ್ನೊಂದು ಸ್ಟ್ರಿಪ್ಪಿಂದ ಈ ಥರ ಮಾಡಿ ನಾವೀಗ ಇದನ್ನು ಈ ಥರ ಪ್ಲೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನಂಗೆ ಅನಿಸುತ್ತೆ ಇದು ತುಂಬ ಲಾಂಗ್ ಆಯಿತು. ಸೊ ಇದನ್ನು ಸ್ವಲ್ಪ ಕಟ್ ಮಾಡೋಣ ಶಾರ್ಟಾಗಿ. ವಾವ್, ಟರ್ನ್ ಔಟ್ ಅಮೇಝಿಂಗ್. ಬಟ್ ಸ್ವಲ್ಪ ಗ್ಲಿಂಬಲ್ಲ ಮಾಡಿದ್ದು, ನಿಮಗೆ ಕೇಳಿಸ್ಕೊಂಡಿಲ್ಲ ಅಲ್ಲ, ಏನೋ ಒಂದು ಮಾಡೋಣ ಇವಾಗ. ಸೊ ಸ್ಟ್ರೇಟಾಗಿ ಇಡೋದಕ್ಕೆ ನಿಮಗೂ ಈ ಥರ ಹಾಗೇ ಆಗುತ್ತೆ. ಜಸ್ಟ್ ಈ ಥರ ಹತೋಡ ಯೂಸ್ ಮಾಡಿಕೊಂಡು, ಐ ಮೀನ್ ಟು ಸೇ ಏನಾದರೂ ಸ್ಟ್ರಾಂಗ್ ಆಗಿರೋದನ್ನ ಯೂಸ್ ಮಾಡ್ಕೊಂಡು ಈ ಥರ ಮಾಡಿದ್ರೆ ಇಟ್ ವಿಲ್ ಕಮ್ ಟು ನಾರ್ಮಲ್ ಶೇಪ್. ಸೊ ಇದರ ಜೊತೆಗೆ ಐ ಹ್ಯಾವ್ ಸಮ್ ಟೇಬಲ್ ಚೇರ್ಸ್ ಆಲ್ಸೋ ಆ್ಯಂಡ್ ಎಸ್ ಒನ್ ಮೋರ್. ಸೊ ಈಗ ಇಲ್ಲಿ ಡೆಕೋ ಐಟಮ್ಸ್ ಮಾಡೋಣ. ಲೆಟ್ಸ್ ಗೆಟ್ ಇನ್. It may look now ugly, but after painting things na ಸಗದಾಗಿ ಬರುತ್ತೆ. ಇದು ಪೇಂಟಿಂಗ್ ಮಾಡಿದ್ರೆ ಚೆನ್ನಾಗಿದೆ. ಪೇಂಟಿಂಗ್ ಮಾಡಿದ್ರೆ ಆಫ್ಕೋರ್ಸ್ ಚೆನ್ನಾಗಿ ಬರುತ್ತೆ. ಎಸ್, ಬಟ್ ಇದು ನಿನ್ನ ಸೈಜ್ಗಲ್ಲ. ಬಟ್ ಆಸ್ ಯು ಸೆಡ್ ಐ ಡೋಂಟ್ ವಾಂಟ್ ಟು ಮೈ ಸೈಜ್ ಅಂತ ಹೇಳಿದ್ದಕ್ಕೆ ನಾನು ಇದನ್ನು ನನ್ನ ಸೈಜಿಂಗ್ ಮಾಡಿಲ್ಲ. ಮನ್ವಿತ್ ಅವ್ನು ನೆಕ್ಸ್ಟ್ ಎಕ್ಸಾಮಿಗೆ ಓದ್ತಿದ್ದಾನೆ. ನೀನು ನೆಕ್ಸ್ಟ್ ಎಕ್ಸಾಮ್ ಏನು? ಓಕೆ, ನಂದು ಮುಗಿದಿದೆ, ಒಂದು ಸ್ಟಾರ್ಟ್ ಆಗಿದೆ. ಡೆಕೋರೇಟಿಂಗ್ ಥಿಂಗ್ಸ್ ಎಲ್ಲ ಮೇ ಬಿ ಟುಮಾರೋ ಇಟ್ಕೋತೀನಿ, ಯಾಕಂದರೆ ಇಟ್ಸ್ ಮೈ ಸೈನ್ಸ್ ಎಕ್ಸಾಮ್ ದಿ ಈಸಿಯೆಸ್ಟ್. ಸೊ ಕೇರ್ಲೆಸ್ ಆಗಿದ್ದೀನಿ, ನಾಳೆನೇ ಎಕ್ಸಾಮ್ ವಿತೌಟ್ ನೋ ಹಾಲಿಡೇಸ್. ಸೊ ಕೇರ್ಲೆಸ್ ಯಾಕಂದರೆ ಇಟ್ಸ್ ಈಸಿ ಆ್ಯಂಡ್ ಐ ಹ್ಯಾವ್ ಆಲ್ರೆಡಿ ಲರ್ನ್ಡ್ ಇಟ್. ಸೊ ಮೀಟ್ ಯು ಟುಮಾರೋ ಆರ್ ಅನದರ್ ಡೇ, ಬಟ್ ಐ ವಿಲ್ ಕಂಟಿನ್ಯೂ ದ ವಿಡಿಯೋ ಆ್ಯಸ್ ಇಟ್ ಈಸ್. ಗೈಸ್, ಫೈನಲಿ ಐ ಆಮ್ ಬ್ಯಾಕ್ ಫ್ರಮ್ ಸ್ಕೂಲ್. ಸೊ ಹೇಳಿದಂಗೆ ಒನ್ ಡೇ ಬ್ಯಾಕೆ ಬಂದೆ, ಬಟ್ ಇಟ್ಸ್ ರಿಸ್ಕ್ ಫಾರ್ ಮೀ ಬಿಕಾಸ್ ಟುಮಾರೋ ಇಸ್ ಮೈ ಹಿಂದಿ ಎಕ್ಸಾಮ್ ವಿತೌಟ್ ಎನಿ ಹಾಲಿಡೇಸ್. So let's start decorating. So now we can paint mara time, but wait, remember cardboard aage clean up paint agala, we need a gesso. But akka gesso khali agidya. What? Gesso khali agidya? Stinky ಹೇಳ್ದೆ ತಾನೆ ಸುಮ್ಮನೆ ವೇಸ್ಟ್ ಮಾಡಬೇಡ ಅಂತ. Don't worry guys, I'm gonna make it homemade. So ಅದಕ್ಕೋಸ್ಕರ couple of cups. Couple of cups ಆಗ ತುಂಬ ಜೋಕ್ ಇದೆ. Yes, of course. So ಅಷ್ಟೊಂದೇನು ಯೂಸ್ ಆಗಲ್ಲ, ಬಟ್ ಫಾರ್ ದ ಗ್ರಿಪ್ ಐ ನೀಡ್. ಸೊ ಫಸ್ಟ್ a powder, a cup and a powder. I have taken Pond's, a cup of water and a glue, a paintbrush
ಆ್ಯಂಡ್ ವಾಟರ್ ಕಲರ್ ಅಥವಾ ಎಕ್ರಲಿಕ್ ಕಲರ್ ನಾನು ಕ್ಯಾಮಲ್ ತೊಗೊಂಡಿನಿ. ಸೊ ಎಸ್ ಲೆಟ್ ಸ್ಟಾರ್ಟ್ ಮೇಕಿಂಗ್. ಫಸ್ಟ್ ಇದಕ್ಕೆ ನಾವು ಏನು ಹಾಕಬೇಕು ಅಂದರೆ ಈ ಪೌಡರ್. ಅವತ್ತು ಹೋಮ್ ಮೇಡ್ ಜ್ಯೂಸು ಟ್ರೈ ಮಾಡಿಲ್ಲ, ಬಟ್ ದಿಸ್ ಟೈಮ್ ಲೆಟ್ಸ್ ಸಿ. ಸೊ ವರ್ಕ್ ಆದರೆ ವಿಲ್ ಡೂ ಇಟ್ ಅಗೇನ್. ಸೊ ಈ ರೇಷಿಯಸಲ್ಲಿ ಹಾಕ್ಕೊಂಡಿದ್ದೀನಿ. ವಾವ್ ಫಾಗ್. ಸೊ ನೀವಿವಾಗ ಇದೆಲ್ಲ ಮಾಡ್ಕೊಂಡಾದ್ಮೇಲೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಯು ಕ್ಯಾನ್ ಆ್ಯಡ್ ವೈಟ್ ಜೆಸ್ಸು ಬೇಕಂದರೆ, ಯು ಕ್ಯಾನ್ ಆ್ಯಡ್ ಬ್ಲ್ಯಾಕ್ ಜೆಸ್ಸು ಬೇಕಂದರೆ. ಬಟ್ ನನಗಿವಾಗ ವೈಟೇ ಇರೋದ್ರಿಂದ ನಾನು ವೈಟ್ ಆ್ಯಡ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಲೆಟ್ಸ್ ಟ್ರೈ ಇಟ್. ಇಫ್ ಇಟ್ ವರ್ಕ್ಸ್ ಔಟ್ ಯು ಹ್ಯಾವ್ ಟು ಟ್ರೈ ಇಟ್. ಇಫ್ ನಾಟ್ ಪ್ಲೀಸ್ ಡೋಂಟ್ ಟ್ರೈ ಇಟ್. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಗೈಸ್ ಎಸ್ ಇಟ್ಸ್ ಡ್ರೈ. ಇದನ್ನು ಟಚ್ ಮಾಡೋದಕ್ಕೆ ಹೋಗೋದು ಬೇಡ. ಇನ್ನು ಎಷ್ಟು ಮಿಕ್ಕಿದೆ ಅಷ್ಟೇ ಟೇಸ್ಟ್ ಮಾಡೋಣ. ಇಫ್ ಇಟ್ಸ್ ಡನ್ ವಿಲ್ ಮೇಕ್ ಇಟ್ ಅಗೇನ್. ಐ ಥಿಂಕ್ ಇಟ್ ವಿಲ್ ವರ್ಕ್ ಅದಕ್ಕೆ. ಸೊ ಇದನ್ನು ಸ್ವಲ್ಪ ಸೆರಲಿಟಿ. ಎಷ್ಟು ಎಕ್ಸೈಟೆಡ್ ಆಗಿದೆ ಅಂದರೆ ಅರ್ಧಂಬರ್ಧಂ ಕೋಟ್ ಹಾಕ್ತೆ ಅಷ್ಟೇ. ಫುಲ್ ಕೋಟ್ ಹಾಕಿ ನೀವು. ಬಟ್ ನಾನು ಕಾರ್ಡ್ಬೋರ್ಡ್ ಆಗಿರೋದ್ರಿಂದ ಅರ್ಧಂಬರ್ಧಂ ಕೋಟ್ ಸಾರಿ. ಸೊ ಇದನ್ನು ಕವರ್ ಮಾಡೋಣ. ಆ್ಯಂಡ್ ಗೈಸ್ ಡೋಂಟ್ ವರಿ, ಇದು 1 hour ಎಲ್ಲ ತೊಗೊಳ್ಳಲ್ಲ. ಇನ್ ಕ್ವಿಕ್ 10 minutes ಡ್ರೈ ಆಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್. ಬಟ್ ಸರ್ಫೇಸ್ ಈ ಥರ ಇರಬಾರ್ದು, ಪ್ಲೇನಾಗಿ ಈ ಥರ ಇರಬೇಕು. ಆವಾಗ ಮಾತ್ರ. ಇದು ಸ್ವಲ್ಪ ಇನ್ನೂ ವೆಟಿ ಇದೆ. ಈ ಕಡೆ ಎಲ್ಲ ಪೇಂಟ್ ಮಾಡೋಣ. ಲೆಟ್ಸ್ ಸಿ ದ ಕಲರ್. ನನ್ನ ರೂಮ್ ಪ್ರಕಾರ ಲೆಟ್ಸ್ ಗೋ ವಿತ್ ಪಿಂಕ್. ಸೊ ಪಿಂಕ್ ಇರಲಿಲ್ಲ, ಸೊ ಐ ಆಮ್ ಜಸ್ಟ್ ಯೂಸಿಂಗ್ ದ ಡಾರ್ಕ್ ಪಿಂಕ್. ಅಂದರೆ ಲೈಟ್ ಪಿಂಕ್ ಇರಲಿಲ್ಲ, ಸೊ ಡಾರ್ಕ್ ಪಿಂಕ್. ಲೆಟ್ಸ್ ಸಿ ದಟ್ ವೆದರ್ ಇಟ್ಸ್ ವರ್ಕ್ಸ್ ಆರ್ ವಾಟ್ ಅಂತ. ನಂಗೆ ಪಕ್ಕಾ ಗೊತ್ತು ವರ್ಕ್ ಆಗಬೇಕು ಅಂತ, ಬಟ್ ಇಟ್ಸ್ ಓಕೆ. ಲೆಟ್ಸ್ ಸಿ. ಕಮ್ ಆನ್, ಇಟ್ಸ್ ವರ್ಕಿಂಗ್ ನಾ. ನಿಜವಾಗ್ಲೂ ಇದು ಲುಕ್ಕೇ ಬೇರೆ ಕಾಣಿಸ್ತಿದೆ ಗೈಸ್. ಸೊ ಇದನ್ನೆಲ್ಲ ಫುಲ್ ಪೇಂಟ್ ಮಾಡಾದ್ಮೇಲೆ ನೋಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಏನಾಯಿತು ಶೃಂಕಿ? ಹೇಳು, ಏನಾಯಿತು? ಪ್ರಾಬ್ಲಮ್ ಏನು? ಅಕ್ಕ ನನ್ನ ಫ್ರೆಂಡ್ ಬರ್ತಿದ್ದಾಳೆ, ಅವಳ ಹೆಸರು ಚೋಟಿ. ಮತ್ತು ಏನು ಪ್ರಾಬ್ಲಮ್? ನಿಮ್ಮ ಹತ್ರ ಸೋಫಾಗಳಿದೆ ಅಲ್ಲ, ನನ್ನ ಹತ್ರ ಇಲ್ಲ. ನಂದ್ರನ್ನೇ ಯೂಸ್ ಮಾಡ್ಕೊ. ಅವಳು ಅನ್ಕೋತಾಳೆ ನಿಮ್ಮ ಅಕ್ಕ ನಿನಗೊಂದು ಸೋಫಾನು ತೊಗೊಟ್ಟಿಲ್ವಾ, ಅವ್ರದ್ರಲ್ಲಿ ಯೂಸ್ ಮಾಡ್ತಿದ್ಯಾ ಅಂತ. ಎಷ್ಟು ದೊಡ್ಡ ಸೋಫಾ ಇದೆಯಲ್ಲ. ಇಟ್ಸ್ ಓಕೆ, ನನಗೆ ಬೇಕೇ ಬೇಕು. ಮತ್ತು ನನ್ನ ಈ ಮೆಹಲಿಂದಾನೇ ಮಾಡಿ. ಈ ಮೆಹಲ್ ಯಾವ ಆ್ಯಂಗಲಿಂದ ಮೆಹಲ್ ಸ್ಟಿಂಕಿ ಇದಿಲ್ಲ ನೋಡಿಲಿ. ಮೆಹಲ್ ಗೈಸ್, ಮೆಹಲ್. ಅಕ್ಕ ಸುಮ್ಮನೆ ಇರಿ. ಓಕೆ ಸ್ಟಿಂಕಿ. ಓಕೆ, ನೀವು ಸ್ವಲ್ಪ ಈ ಕಡೆ ಸೈಡಿಗೆ ಬಂದರೆ ನಾವು ಏನು ಮಾಡ್ಬೋದು ಅಂತ ನೋಡೋಣ. ನೀವು ಇಲ್ಲೇ ಕೂತಿರು. ಬೆಟರ್ ಸ್ಟೇ ಹಿಯರ್ ಬಿಫೋರ್ ಯುವರ್ ಫ್ರೆಂಡ್ ಕಮ್ಸ್. ಅಲ್ಲಿ ಹಾಫ್ ಆನ್ ಅವರ್ ಬರ್ತೇವೆ. ಹಾಫ್ ಆನ್ ಅವರ್ ಮತ್ತು ಏನಾದರೂ ಸಿಂಪಲ್ಲೇ ಮಾಡಬೇಕು. ಪಿಂಕ್ ಸೋಫಾ, ವಾಟ್ ಫಾರ್ ಪಿಂಕ್ ಸೋಫಾ. ಓಕೆ ಗೈಸ್, ಇವಳು ಡಿಮ್ಯಾಂಡ್ ಕೊಟ್ಟಿರೋದ್ರಿಂದ ಲೆಟ್ಸ್ ಡೂ. ಅಟ್ಲೀಸ್ಟ್ ಈ ಕಚರಾನೆಲ್ಲ ವಾಶ್ ಆಫ್ ಮಾಡೋಣ. ಸ್ಟಿಕ್ಕಿ. ಆ್ಯಂಡ್ ಎಸ್, ಇವಾಗ ನಾವು ನಮ್ಮ ಎಷ್ಟು ಸೈಜ್ ಬೇಕು ಆ ಸೈಜಿಗೆ ಇದನ್ನು ಕಟ್ ಮಾಡೋಣ. ಆ್ಯಂಡ್ ನನಗೆ ಬೇಕಾಗಿರೋದು ಎಲ್ ಶೇಪ್. ಸೊ ವಿ ವಿಲ್ ಡೂ ಅನ್ ಎಲ್ ಶೇಪ್ ಸೋಫಾ. ಬೇಸ್ ರೆಡಿ ಮಾಡ್ಕೊಳ್ಳೋಣ ಇನ್ 3, 2 ನಾನು ಬೇಸ್ ಮಾಡ್ಕೊಂಡಿದ್ದೀನಿ. ಸೊ ಗೈಸ್, ಒಂದು ಬ್ಯಾಡ್ ಥಿಂಗ್ ಹೇಳ್ತೀನಿ. ಫಾರ್ ಕವರಿಂಗ್ ದಿಸ್ ನಾನು ಆಲ್ಮೋಸ್ಟ್ ಒಂದು ಮಂತಿಂದ ತಂದಿದ್ದು ನ್ಯೂ ಡ್ರೆಸ್ ಇದು. ಬಟ್ ಐ ಹ್ಯಾವ್ ಸೋ ಫೇವ್ರೆಟ್ ಲಾಟ್ ಆಫ್ ಥಿಂಗ್ಸ್ ದಟ್ ಇದರಲ್ಲಿ ನಂಗೆ ಅದು ಎಲ್ಲದಕ್ಕಿಂತ ಇದು ಕಡಿಮೆ ಅನ್ನಿಸ್ತು. ಸೊ ಇದನ್ನೇ ನಾನು ತೊಗೊಂಡು ಬಂದೆ. ಸೊ ಈ ಸ್ಕಿನ್ ಕಲರ್ ನಂಗೆ ತುಂಬ ಇಷ್ಟ ಆಗ್ತಿತ್ತು, ಪೀಚ್ ಕಲರಲ್ಲಿದೆ. ಸೊ ಇದನ್ನು ನಾವು ಇದಕ್ಕೆ ಕವರ್ ಮಾಡೋಣ. ಓಕೆ, ಲೆಟ್ಸ್ ಗೆಟ್ ಇನ್ ದಿಸ್. ಸೊ ಸ್ವಲ್ಪ ಸುಮ್ಮನಿರಿ. ಸೊ ಗೈಸ್, ಆ ಸೌಂಡನ್ನು ಬಿಡಿ. ಇವಾಗ ನೋಡಿ, ದಿಸ್ ಅಮೇಝಿಂಗ್ ಆಗಿ ಬಂದಿದೆ ಲಿಟ್ರಲಿ. ಬಟ್ ಇದೆಲ್ಲ ಯಾರು ನೋಡಲ್ಲ ಹಿಂಗೆಲ್ಲ ಎತ್ತಿ. ಸೊ ದಿಸ್ ಇಸ್ ಬೆಟರ್ ಆ್ಯಕ್ಚುಲಿ.
ಸೊ ಇವಾಗ ಇದರ ಸೋಫಾಸ್ ಮಾಡೋಣ. ಈ ಸೋಫಾಸನ್ನು ಕಾರ್ಡ್ಬೋರ್ಡಲ್ಲಿ ಮಾಡ್ತೀನಿ. ಫ್ಲೇಮ್ ಶೀಟ್ ನಂಗೆ ಸಿಗಿಲ್ಲ, ಸೊ ನಾನು ಇದನ್ನು ತ್ರಿಬಲ್ ಆ್ಯಡ್ ಮಾಡೋಣ ಇದಕ್ಕೆ. ಸೊ ಅಮೇಝಿಂಗ್. ಸೊ ಇದನ್ನು ಇದರಿಂದ ಕವರ್ ಮಾಡೋಣ ಇನ್ 3, 2 ಆ್ಯಂಡ್ ಗೈಸ್, ಇದು ಆ್ಯಕ್ಚುಲಿ ನಾನು ಪಿಂಕಲ್ಲಿ ಮಾಡೋಕ್ಕೆ ಹೋದ್ರೆ ಸಾಲ್ಟೇಜ್ ಆಗಿರೋದ್ರಿಂದ ವೈಟಲ್ಲಿ ಮಾಡಿದೆ. ಕಾಂಬಿನೇಷನ್ ಚೆನ್ನಾಗಿದೆ ಆ್ಯಕ್ಚುಲಿ. ಇಟ್ಸ್ ಲುಕಿಂಗ್ ಅಮೇಝಿಂಗ್. ಸೊ ಇದನ್ನು ಇಲ್ಲಿ ಟೈಟ್ ಗ್ಲೂ ಹಾಕಿ ಪ್ಲೇಸ್ ಮಾಡೋಣ. ಅದೇ ಸಮಥಿಂಗ್, ಬಟ್ ಇದನ್ನು ಕವರ್ ಮಾಡಿ ಹಾಕ್ಬಿಡಬಹುದು ನಾವು. ಸೊ ಈಗ ಇದನ್ನು ಸ್ಟಿಕ್ ಮಾಡೋಣ. ಸ್ಟಿಕ್ ಮಾಡೋದು ಬೇಡ, ಆಮೇಲೆ ಇದನ್ನು ಓಪನ್ ಮಾಡೋ ಸಿಚುವೇಶನ್ ಬಂದಾಗ ಸೊ ಇದ್ರ ಮೆಷರ್ಮೆಂಟ್ ತೊಗೊಂಡು ಇದೇ ಥರ ಮಾಡೋಣ. ಲೆಟ್ಸ್ ಗೆಟ್ ಇನ್. ಗೈಸ್, ಯು ಕ್ಯಾನ್ ಸಿ ದೀಸ್ ಕಚರಾಸ್. ಸೊ ಇವಾಗ ನಾನು ಮಾಡಿರುವಂಥ ಸೋಫಾಸನ್ನು, ಅಂದರೆ ಸೋಫಾ ಮಾತ್ರ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಬ್ಲ್ಯಾಕ್ ಸ್ಪಾಟ್ ಕಾಣಿಸ್ತಿದೆ. ಇವಾಗ ಸ್ಟಿಂಕಿಗೆ ಹೇಳ್ಬಿಡಿ ಗೈಸ್, ಅವಳ ಅಬ್ಸರ್ವ್ ಮಾಡಲ್ಲ. ಸೊ ಲೆಟ್ಸ್ ಕಾಲ್ ಆರ್ ಸ್ಟಿಂಕಿ. ನೀನು ಹೇಳ್ದಂಗೆ ಮಾಡಿದ್ದೀನಿ. ಚೆನ್ನಾಗಿದೆಯಾ? ನನಗೇನು ಅಷ್ಟು ಅನ್ನಿಸ್ತಿಲ್ಲ. ನಿಮ್ಮ ಹತ್ರ ಇರೋ ಥರ ಚೆನ್ನಾಗೇ ಇದೆಯಲ್ಲ, ಇನ್ನೇನು ಕಮ್ಮಿ? ಗೊತ್ತಾಯ್ತು. ನೀನೇನು ಹೇಳೋಕ್ಕಿಂತ ಮುಂಚೆ ನಾನು ಆಲ್ರೆಡಿ ಅದನ್ನು ಮಾಡಿದ್ದೀನಿ. ಸೊ ಗೈಸ್, ನಾನು ಅಡಿಷ್ನಲಲ್ಲಿ ಈ ಚಿಕ್ಕ ಪುಟ್ಟ ಪಿಲ್ಲೋಸ್ ಮಾಡಿದ್ದೀನಿ. ದ ಫಸ್ಟ್ ಒನ್ ಹ್ಯಾಸ್ ಲೈಕ್ ದಿಸ್ ವೈಟ್ ಆ್ಯಸ್ ದ ಕಾನ್ಸೆಪ್ಟ್ ಇಸ್ ವೈಟ್ ಓವರ್ ಹಿಯರ್. ಆ್ಯಂಡ್ ಇದು ಆ್ಯಕ್ಚುಲಿ ವೈಟ್ ಹಾಫ್ ಮಾಡೋಣ, ಬಟ್ ಪ್ಲೇನಿಗೆ ಸದ್ಯಕ್ಕಿರಲಿ. ಆಮೇಲೆ ಅಷ್ಟು ಸಿಂಪಲೆಲ್ಲ ಆಮೇಲೆ ಇದು ಮಾಡೋಣ. ಇದೊಂದು ತುಂಬ ಫೇವ್ರೇಟ್ ಐತೆ, ಇದು ಫಸ್ಟ್ ಮಾಡಿದ್ದು. ಸೊ ಇದನ್ನು ಇಲ್ಲಿಡೋಣ. ಆ್ಯಂಡ್ ದೆನ್ ಸನ್ಸೆಟ್ ಅಂತ ಬಂದಿತ್ತು, ಟ್ರಾಪಿಕಲ್ ಸನ್ಸೆಟ್. ಬಟ್ ಇವಾಗ ಅದು ಕವರ್ ಆಗಿರೋದ್ರಿಂದ ಐ ಡೋಂಟ್ ಕೇರ್, ಬಟ್ ಇಟ್ಸ್ ಲುಕಿಂಗ್ ಲೈಕ್ ಅ ಮಾಸ್ಟರ್ ಪೀಸ್. ಆ್ಯಂಡ್ ಒನ್ ಮೋರ್ ಇಸ್ ಲೈಕ್ ದಿಸ್ ಈಸ್ ಆಲ್ಸೋ ಸಿಮಿಲರ್ ಟು ದೀಸ್, ಬಟ್ ಇಟ್ಸ್ ಅಮೇಝಿಂಗ್. ಸೊ ಇಲ್ಲಿ ಇನ್ನೊಂದು ಅಂದರೆ ಇದು ಆ್ಯಡ್ ಮಾಡಿದ್ರೆ ಆ ಸೋಫಾ ಸೆಟ್ ಇಸ್ ಡನ್ ಅಂದ್ಕೋಬೇಡಿ. ದೇರ್ ಆರ್ ಆಲ್ಸೋ ಸಮ್ ನನ್ನ ಪುಟ್ಟ ಥಿಂಗ್ಸ್ ವಿಚ್ ಐ ಹ್ಯಾವ್ ಡನ್. ಇದು ಕ್ಲಾತಿಂದನೇ ಆಗಿರೋದು, ಲೈಕ್ ದಿಸ್ ಟೆಕ್ಸ್ಚರ್ ಆ್ಯಂಡ್ ಆಲ್. ನಂಗೆ ಕ್ಲಾತಲ್ಲಿ ಬೇಕಿತ್ತು, ಬಟ್ ದಿಸ್ ಇಸ್ ಕಾರ್ಡ್ಬೋರ್ಡ್. ಇಲ್ಲಿ ಕಾರ್ಡ್ಬೋರ್ಡ್ ಬಿಟ್ಟಿದ್ದೀನಿ ಅಂದರೆ ಹಿಂಗೆ ಈ ಥರ ವಾಲಲ್ಲಿ ಸ್ಟಿಕ್ ಮಾಡ್ತೀನಿ ನಾನು. ಅವಾಗ ಎಷ್ಟು ಎಸ್ಥೆಟಿಕ್ಕಾಗಿ ಲುಕ್ ಕೊಡುತ್ತೆ ಗೊತ್ತಾ. ಈಗ ಸದ್ಯಕ್ಕೆ ಇಲ್ಲಿಟ್ಟಿರ್ತೀನಿ. ಆ್ಯಂಡ್ ಇದೇ ಥರ ಈ ಕ್ಲಾತ್ ಯೂಸ್ ಮಾಡಿದ್ದೀರಲ್ಲ, ಇದರ ಟೀ ಶರ್ಟಲ್ಲಿ ಸೇಮ್ ಇದು ಅದೇ ಟೀ ಶರ್ಟಲ್ಲಿ, ಆದರೆ ಇದು ಇದರಲ್ಲಿ ಬಂದಿತ್ತು. ನನ್ನ ತಮ್ಮಂದು ಫೇವ್ರೇಟೆಸ್ಟ್ ಟೀ ಶರ್ಟ್. ಪ್ಲೀಸ್ ಇದನ್ನೆಲ್ಲ ಕಮೆಂಟ್ ಮಾಡಬೇಡಿ. ಅವನೇನಾದರೂ ಕಮೆಂಟ್ ನೋಡಿದ್ರೆ ಐ ಆಮ್ ಗಾನ್. ಸೊ ನೀವು ನೋಡ್ತಿರೋಂಗೆ ಇದನ್ನು ವಾಪಸ್ ರೀಡಿಸೈನ್ ಮಾಡಿದೆ. ನಿಜವಾಗ್ಲೂ ರಿಯಲಾಗಿ ಕಾಣಿಸ್ತಿದೆ. ನನಗೆ ಸಖತ್ ಇಷ್ಟ ಆಯಿತು ಗೈಸ್. ಆ್ಯಕ್ಚುಲಿ ಆ ಟೇಬಲ್ಗಿಂತ ನನಗೆ ಇದು ಇಷ್ಟ ಆಯಿತು. ವೇರ್ ಮಿನಿಟ್, ಟೇಬಲಿಂದ ನೆನಪಾಯಿತು. ನಾವಲ್ಲಿ ಸಿಂಗಲ್ ಮಿಡಲ್ ಸೋಫಾಗೆ ಒಂದು ಟೇಬಲ್ ಇರಬೇಕಲ್ಲ. ಸೊ ನಾವು ಅದನ್ನು ಸ್ಕ್ವೇರಲ್ಲಿ ಮಾಡೋಣ, ಸರ್ಕಲಲ್ಲಿ ಮಾಡೋಣ ಅಂತ ಡಿಸೈಡ್ ಮಾಡೋಣ ಚಿಟ್ಸಿಂದ. ಸೊ ಲೆಟ್ಸ್ ಗೋ. ಸೊ ನಾನು ಪೇಪರಲ್ಲಿ ಹೋಗಿ ತರಬೇಕು ಅಂತ ಇದರಲ್ಲೇ ಬರೆದುಬಿಟ್ಟೆ. ಸೊ ಎಸ್, ಐ ಆಮ್ ಚೂಸಿಂಗ್ ದಿಸ್. ಇಟ್ಸ್ ಸಾಕು. ಸೊ ನೋಡಿ, ಮಾರ್ಕರಲ್ಲಿ ಮಾಡಿರೋದ್ರಿಂದ ಈ ಥರ ಬಂದಿದೆ. ಇಟ್ಸ್ ಲುಕಿಂಗ್ ಲೈಕ್ ಅ 0. ಇಟ್ಸ್ ಓಕೆ, ಅದೇನು ನಮಗೆ ಬೇಕಾಗಿಲ್ಲ. ಲೆಟ್ಸ್ ಸ್ಟಾರ್ಟ್ ಡೂಯಿಂಗ್ ಇನ್ 3, 2 ಆ್ಯಂಡ್ ಗೈಸ್, ನಾವು ಹೇಳ್ದಂಗೆ ಸರ್ಕಲಲ್ಲಿ ಮಾಡೋಕ್ಕಾಗಲಿಲ್ಲ, ಅದು ಸಾಲಿಲ್ಲ. ಆ್ಯಂಡ್ ದಿಸ್ ಇಸ್ ಲುಕಿಂಗ್ ಅಗ್ಲಿ ಬಿಕಾಸ್ ಇದಕ್ಕೆ ಮ್ಯಾಚೇ ಆಗ್ತಾ ಇಲ್ಲ, ನೀವು ನೋಡ್ತಿರೋ ಹಾಗೆ. ಸೊ ನನಗಿಷ್ಟ ಆಗದೆ ಇರೋದನ್ನು ಐ ವಿಲ್ ಜಸ್ಟ್ ರೂಲ್. ಇದ್ರ ಕ್ವಾಲಿಟಿ ನೋಡಿ ಗೈಸ್, ಅದು ಈ ಗ್ಲೂ ಕ್ವಾಲಿಟಿ. ಈ ಥರ ಪ್ರೆಸ್ ಮಾಡಿದ್ರೂ ನೀವು ನೋಡಿ ಹೆಂಗೆ ಇದೆ ಅಂತ. ಗ್ಲೂ ಕ್ವಾಲಿಟಿ ಚೆನ್ನಾಗಿದೆ. ನನಗೆ ಇದು ಇಷ್ಟ ಆಗಲಿಲ್ಲ ಅಂತಂದರೆ ಇದು ನನ್ನ ಕಣ್ಣು ಮುಂದೆ ಇರೋಂಗಿಲ್ಲ ಗೈಸ್. ಏನಾದರೂ ಮಾಡಿದ್ದೀನಿ. ವಾವ್, ನಮ್ಮಮ್ಮ ಜಿಂಜರನ್ನು ಚಚ್ತಾರಲ್ಲ ಹಂಗೆ ಚಚ್ಚಾಕ್ಬಿಟ್ಟೆ ಗೈಸ್. ಇಟ್ಸ್ ಫನ್ ಆ್ಯಕ್ಚುಲಿ. ಸರ್ವನಾಶ. ವಾವ್, ಲುಕ್ ಇಟ್ ಹೌ ಅಮೇಝಿಂಗ್ ಇಟ್ ಇಸ್ ಲುಕಿಂಗ್. ಆ್ಯಕ್ಚುಲಿ ನಾನು ಇದನ್ನೆಲ್ಲ ಪೇಂಟಲ್ಲಿ ಮಾತ್ರ ಅಂದ್ಕೊಂಡೆ, ಬಟ್ ಆ ಫರ್ನಿಚರ್ ಪೇಂಟಲ್ಲಿ ಆಗಿರೋದ್ರಿಂದ ಇದನ್ನು
ಕ್ಲಾತಲ್ಲಿ ಮಾಡೋಣ ಅಂದ್ಕೊಂಡು ಇವಾಗ ಈ ಥರ ಹಿಂಗೆ ಸ್ಟಿಕ್ ಮಾಡಿದ್ರೆ ನೀವೇ ನೋಡ್ಬೋದು. ನಾನು ರೂಮ್ದು ಫರ್ನಿಚರ್ ಮಾಡಿಬಿಡ ಇದನ್ನು. ಸೊ ಈ 3ನ ಅಲ್ಲೇ ಸ್ಟಿಕ್ ಮಾಡೋಣ. ನಾನು ನೆಕ್ಸ್ಟ್ ಶಾರ್ಟ್ ವೀಡಿಯೋಸಲ್ಲಿ ನಾನು ಅದನ್ನು ಯಾವತ್ತಾದರೂ ಮಾಡ್ತೀನಿ. ಸೊ ಈಗ ಇದನ್ನು ನನ್ನ ಟೇಬಲಲ್ಲಿ ಆರ್ಗನೈಸ್ ಮಾಡಿ ಇಟ್ಟಿರ್ತೀನಿ. ಸೊ ಟೋಟಲಿ ಈಗ ಹಿಂಗೆ ಹೆಂಗಿದೆ ಎಲ್ಲ ನಾವು ಏನು ಫರ್ನಿಚರ್ ಮಾಡಿದ್ದೀವಿ ಅದನ್ನೆಲ್ಲ ಮಾಡೋಕ್ಕೆ ಹೋಗೋಣ, ಅಂದರೆ ತೋರಿಸುತ್ತೀನಿ ಇವಾಗ. ಅಕ್ಕ ನಂಗೆ ಇನ್ನೊಂದೇನು ಬೇಕು. ಓ ಶೇಟ್, ಇವಳು ಇನ್ನೊಂದೇನೋ ಹೇಳೋದಕ್ಕೆ ಮುಂಚೆ ಆಲ್ರೆಡಿ ಸಂಜೆ ಆಗ್ತಾ ಬರ್ತಾ ಇದೆ. ಸೊ ಬೆಟರ್ ನಾನು ಸುಮ್ಮನೆ ಎಲ್ಲಾದರೂ ಹೋಗ್ತೀನಿ ಅಂತ ಹೇಳ್ತೀನಿ. ಸ್ಟಿಂಕಿ ನಾನು ಆಚೆ ಹೋಗ್ತಿದ್ದೀನಿ, ಸಾರಿ. ಮತ್ತು ನನಗೆ ಎಕ್ಸಾಮ್ ಇದೆ. ಎಕ್ಸಾಮ್ ಬಗ್ಗೆ ಹೇಳಬೇಕಂದ್ರೆ ನಂಗೆ ಮುಗೀತು ಇವತ್ತೇ. ಇಟ್ ವಾಸ್ ದ ಲಾಸ್ಟ್ ಎಕ್ಸಾಮ್ ಆಫ್ ಮೈ ಪೋಸ್ಟ್ ಮಿಡ್ಟರ್ಮ್. ಆ್ಯಂಡ್ ಇವತ್ತು ನಮ್ಗೆ ಇಂಡಿಪೆಂಡೆನ್ಸ್ ಡೇ, ದ 6th of December. ಎಸ್, ಎಕ್ಸಾಮಿಂದ ಇಂಡಿಪೆಂಡೆನ್ಸೇ. ಸೊ ಗೈಸ್, ನಾನು ಇದನ್ನು ಐರನ್ ಮಾಡ್ತಿದ್ದೀನಿ, ನಾನೇ ಮಾಡ್ತಿದ್ದೀನಿ. ಆ್ಯಂಡ್ ಎಸ್, ಯಾಕಂದರೆ ಇದು ಆ್ಯಕ್ಚುಲಿ ನಾನು ನೀರಲ್ಲಿ ಹಾಕಿದ್ದೆ, ಇದೇನೋ ಡ್ರೈ ಆಗುತ್ತೆ ಅಂತ. ಆಮೇಲೆ ನನಗೆ ಗೊತ್ತಾಯ್ತು ಇದು ವಾಪಸ್ ಹಾಗೆ ಆಗುತ್ತೆ ಅಂತ, ಲೈಕ್ ಈ ಥರ ಫೋಲ್ಡ್ಸ್ ಬರ್ತಿದ್ದೆಲ್ಲ. ಇದೇನಕ್ಕೆ ಅಂತ ನಾನು ಇವಾಗಲೇ ತೋರಿಸ್ತೀನಿ. ಸೊ ಎಸ್, ಲೆಟ್ಸ್ ಗೋ. ರೀಸನ್ ಬಿಹೈಂಡ್ ಇದನ್ನು ಐರನ್ ಎಲ್ಲ ಮಾಡಿದ್ದಕ್ಕೆ ಈ ಥರ ಲೈಕ್ ರಗ್ ಟೈಪಲ್ಲಿ ಏನೋ ಮಾಡಿದ್ದೀನಿ. ಸೊ ದಿಸ್ ಇಸ್ ಅ ಕಂಪ್ಲೀಟ್ ಮಿನಿ ಫರ್ನಿಚರ್ಸ್ ಫಾರ್ ದ ಡೇ. ನೆಕ್ಸ್ಟ್ ನೋಡೋಣ, ಈ ಶೈನಿಂಗ್ ಲುಕ್ ಗೊತ್ತಾ ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ, ಲೈಕ್ ನೀವು ನೋಡ್ತಾ ಇರ್ಬೋದು ಇದ್ರದ್ದು ಇವೆರಡೇ ಶೈನಿಂಗ್ ಇರೋದು, ಯಾಕಂದರೆ ಡಿಫ್ರೆಂಟ್ ಕ್ಲಾತು, ಅವೆರಡು ಒಂದೇ ಕ್ಲಾತಿಂದ ಬಂದಿರೋದು ನೋಡಿ ಇದು. ಸೊ ಲವ್ಡ್ ಇಟ್, ಹೌ ಬ್ಯೂಟಿಫುಲ್ ಇಟ್ ಇಸ್. ಆ್ಯಂಡ್ ಎಸ್, you like this video, don't forget to like, share and comment. Okay, bye.